Hi friends, hi, hello, namaste and welcome back to our class. Okay friends, ಯಾರೆಲ್ಲ ಜಾಯ್ನ್ ಆಗಿದ್ದೀರಿ, ಸೊ ಎಲ್ಲರಿಗೂ ನಮಸ್ತೆ. ಸೊ ಇವತ್ತಿನ ಕ್ಲಾಸಲ್ಲಿ ಜನರಲ್ ಇಂಗ್ಲೀಷಿಗೆ ರಿಲೇಟೆಡ್ ನಾವು ಡಿಸ್ಕಸ್ ಮಾಡ್ತಾ ಇದ್ದೀವಿ. ಸೊ ಇಲ್ಲಿ ಪ್ರಿಪ್ರೇಷನ್ ಯಾವ ರೀತಿ ಇರಬೇಕು, ಸೊ ಯಾವ ರೀತಿ ಸ್ಕೋರ್ ಮಾಡಬೇಕು ಅನ್ನೋದ್ರ ಬಗ್ಗೆ ನಾನಿಲ್ಲಿ ಚರ್ಚೆ ಮಾಡ್ತಾ ಇದ್ದೀನಿ. ಸೊ ಈಗ ಆಲ್ರೆಡಿ ನಾನು ಹಿಂದಿನ ಕ್ಲಾಸಲ್ಲಿ ಕೆಲವು ಸಿಂಗ್ಯುಲರ್ ಪ್ಲೂರಲ್ ಯಾವ ರೀತಿ ಮಾಡಬೇಕು ಅನ್ನೋದನ್ನ ರೂಲ್ಸ್ ಮತ್ತು ಟ್ರಿಕ್ಸನ್ನು ಹೇಳಿದ್ದೆ. ಜೊತೆಗೆ ಜೆಂಡರ್ಸ್ನ ಯಾವ ರೀತಿ ಇರುತ್ತೆ ಅನ್ನೋದು ಕೂಡ ಹೇಳಿದ್ವಿ. ಸೊ ಡಿಸ್ಕಸ್ ಮಾಡಿದ್ವಿ ಅದರಲ್ಲಿ. ಸೊ ಈ ಒಂದು ಕ್ಲಾಸಲ್ಲಿ ಓವರಾಲ್ ಆಗಿ ನಾನು ಜನರಲ್ ಇಂಗ್ಲೀಷ್ ಸಬ್ಜೆಕ್ಟ್ ರಿಲೇಟೆಡ್ ಸೊ ಯಾವ ರೀತಿ ನೀವು ಪ್ರಿಪ್ರೇಷನ್ ಮಾಡ್ಕೋಬೇಕು, ಓಕೆ. ಸೊ ಯಾರೆಲ್ಲ ಅಟೆಂಡ್ ಮಾಡ್ತಾ ಇದ್ದೀರಿ ಎಕ್ಸಾಮಿಗೆ, ಗ್ರಾಮ ಆಡಳಿತಾಧಿಕಾರಿಗೆ, ಓಕೆ, ವಿಲೇಜ್ ಅಡ್ಮಿನಿಸ್ಟ್ರೇಟಿವ್ ಆಫೀಸರ್ ಈ ಒಂದು ಹುದ್ದೆಗೆ ಯಾರೆಲ್ಲ ಅಟೆಂಡ್ ಮಾಡ್ತಾ ಇದ್ದೀರಿ, ಸೊ ಒಂದು ಕಮ್ಯುನಿಕೇಷನ್ ಪೇಪರ್ಗೆ ಹೆಲ್ಪ್ ಆಗುವಂತೆ ಜನರಲ್ ಇಂಗ್ಲೀಷನ್ ಪ್ರಿಪ್ರೇಷನ್ ಯಾವ ರೀತಿ ಇರಬೇಕಂತ ಓವರಾಲ್ ಆಗಿ ಇಲ್ಲಿ ನಾವು ಚರ್ಚೆ ಮಾಡ್ತಾ ಹೋಗೋಣ. ನೀವು ಈ ಒಂದು ಕ್ಲಾಸ್ ಮೂಲಕ ನಿಮಗೆ ಈಸಿಯಾಗಿ ಯಾವ ರೀತಿ ಒಂದು ಸ್ಕೋರ್ ಪ್ಯಾಕೇಜ್ ಯಾವ ರೀತಿ ಸ್ಕೋರ್ ಮಾಡ್ಬೋದು ಅನ್ನೋದು ನಿಮಗೆ ಕಂಪ್ಲೀಟ್ ಒಂದು ಏರಿಯಾಸ್ ಜನರಲ್ ಇಂಗ್ಲೀಷ್ ಅಥವಾ ಗ್ರಾಮರ್ ರಿಲೇಟೆಡ್ ಯಾವ ಏರಿಯಾಸ್ ನೀವು ಪ್ರಿಪೇರ್ ಆಗಬೇಕು ಅನ್ನೋದು ಐಡಿಯಾ ಸಿಗ್ತಾ ಹೋಗ್ತದೆ. ಓಕೆ, ನೋಡೋಣ್ರಿ ಫಸ್ಟು. ಸೊ ನಿಮಗಿಲ್ಲಿ ಜನರಲ್ ಇಂಗ್ಲೀಷಿಗೆ ಸಂಬಂಧಪಟ್ಟಂತೆ ಒಂದು 3 ರೀತಿಯಲ್ಲಿ ನಾವು ಕಾನ್ಸೆಪ್ಟನ್ನ ನೋಡ್ಬೋದು. ಹೇಗಪ್ಪ ಅಂತಂದರೆ, ಒಂದು ಗ್ರಾಮರ್ ಬೇಸ್ ಮೇಲೆ, ಓಕೆ. ಸೊ ಎರಡನೇದು ಯಾವುದಪ್ಪ ಅಂತಂದರೆ ವೊಕ್ಯಾಬ್ಲರಿ ಅಂತಂದರೆ ಪದ ಸಂಪತ್ತು, ಪದಗಳ ಮೇಲೆ, ವರ್ಡ್ಸ್. ಎಕ್ಸಾಂಪಲ್ ಈಗ ಸಿನಾನಿಮ್ಸ್, ಆ್ಯಂಟನಿಮ್ಸ್, ಮಿಸ್ಪೆಲ್ಟ್, ರಾಂಗ್ ಸ್ಪೆಲ್ಟ್ ಈ ರೀತಿ ಇರ್ತಕ್ಕಂಥದ್ದು, ಕರೆಕ್ಟ್ ಸ್ಪೆಲ್ಟ್ ಆ ರೀತಿ ಇರ್ತಕ್ಕಂಥದ್ದು. ಜೊತೆಗೆ ಒಂದು ಅನ್ಸೀನ್ ಪ್ಯಾಸೇಜ್ ಇರುತ್ತೆ ರೀ, ಪ್ಯಾಸೇಜ್ ಬೇಸ್ ಮೇಲೆ ನಿಮಗೆ ಕ್ವಶನ್ಸ್ ಬರ್ತಕ್ಕಂಥದ್ದು. ಈ 3 ಕಾನ್ಸೆಪ್ಟ್ ಏನಿರುತ್ತೆ ಅಂದರೆ, ಈ ಒಂದು ಕಾನ್ಸೆಪ್ಟ್ ಮೇಲೆ ನಿಮಗೆ ಕಮ್ಯುನಿಕೇಷನ್ ಪೇಪರ್ ಅಂದರೆ ಜನರಲ್ ಇಂಗ್ಲೀಷ್ ನಿಮಗೆ ಒಂದು ಸಬ್ಜೆಕ್ಟ್ ಏನಿದೆಲ್ಲ, ಸೊ ಇದು ಕವರ್ ಆಗ್ತಕ್ಕಂಥ ಇವು ಏರಿಯಾಸ್. ಸೊ ಇದನ್ನು ನಾವು ಯಾವ ರೀತಿ ಪ್ರಿಪೇರ್ ಆಗಬೇಕು ಒಂದೊಂದಾಗಿ ತಿಳ್ಕೊಳ್ತಾ ಹೋಗೋಣ. ಇಲ್ಲಿ ಮೊದಲೇದಾಗಿರ್ತಕ್ಕಂಥದ್ದು ಗ್ರಾಮರ್ ಇದೆ ರೀ. ಸೊ ಗ್ರಾಮರ್ನ ಯಾವ ರೀತಿ ಪ್ರಿಪೇರ್ ಆಗಬೇಕು, ಯಾವ ಏರಿಯಾಸ್ ಸ್ವಲ್ಪ ಹೆಚ್ಚಿನದಾಗಿ ಕ್ವಶನ್ಸ್ ಕೇಳೋ ಚಾನ್ಸಸ್ ಇರುತ್ತೆ, ಮತ್ತು ಇಲ್ಲಿವರೆಗೂ ಪ್ರೀವಿಯಸ್ ಕ್ವಶನ್ ಪೇಪರ್ನ ನಾವು ಅನಲೈಸ್ ಮಾಡಿಬಿಟ್ಟು ನೋಡಿದಾಗ ಸೊ ಅದ್ರ ಬೇಸ್ ಮೇಲೆ ನಿಮಗೆ ಹೇಳಬೇಕಾಗಿರ್ತಕ್ಕಂಥದ್ದು. ಜೊತೆಗೆ ಸಿಲಾಬಸ್ ಬೇಸ್ ಮೇಲೆ ಕೂಡ ನಿಮಗೆ ಯಾವ ಕಾನ್ಸೆಪ್ಟಿಗೆ ನೀವು ಹೆಚ್ಚಿನ ಫೋಕಸನ್ನು ಮಾಡಬೇಕು ಮತ್ತು ಕಡಿಮೆ ಸಮಯದಲ್ಲಿ ಯಾವ ರೀತಿ ಸ್ಕೋರ್ ಕೂಡ ಮಾಡ್ಬೋದು, ಪ್ರಿಪ್ರೇಷನ್ ಮಾಡ್ಕೋಬೋದು ಅನ್ನೋದು ಐಡಿಯಾ ಸಿಗ್ತಾ ಹೋಗ್ತದೆ. ಇಲ್ಲಿ ಮೊದಲೇದಾಗಿರ್ತಕ್ಕಂಥದ್ದು ಗ್ರಾಮರ್ ಕಾನ್ಸೆಪ್ಟನ್ನ ನೋಡಿದಾಗ ಫಸ್ಟ್ ಬರ್ತಕ್ಕಂಥದ್ದೇ ನಮಗೆ ಇಲ್ಲಿ ಪಾರ್ಟ್ಸ್ ಆಫ್ ಸ್ಪೀಚ್ ರೀ. ಬಹಳ ಇಂಪಾರ್ಟೆಂಟ್ ಇರ್ತಕ್ಕಂಥ ಕಾನ್ಸೆಪ್ಟ್ ಇದು, ಯಾಕಂದರೆ ಹೆಚ್ಚಿನದಾಗಿ ಕ್ವಶನ್ಸ್ ಕವರ್ ಆಗ್ತಕ್ಕಂಥ ಏರಿಯಾ ಇದು, ಹೌದಾ. ಯಾವುದು? ಪಾರ್ಟ್ಸ್ ಆಫ್ ಸ್ಪೀಚ್ ಮೊದಲೇದಾಗಿರ್ತಕ್ಕಂಥದ್ದು. ಇನ್ನು ಎರಡನೇದು ಏನಪ್ಪ ಅಂತಂದರೆ ಟೆನ್ಸಸ್ ಬೇಸ್ ಮೇಲೆ ಕೂಡ ಕ್ವಶನ್ಸ್ ಬರುತ್ತೆ. ಯಾವ ರೀತಿ ಕ್ವಶನ್ಸ್ ಬರುತ್ತೆ ಹೇಗೆ ಅನ್ನೋದನ್ನ ನಾವು ತಿಳ್ಕೊಳ್ತಾ ಹೋಗ್ತೇವೆ. ಮೊದಲು ನಾವು ಏನು ಮಾಡೋಣ ಅಂದರೆ ಕಾನ್ಸೆಪ್ಟನ್ನು ನೋಡ್ತಾ ಹೋಗೋಣ, ಓಕೆ. ಸೊ ಇನ್ನು ನೆಕ್ಸ್ಟ್ ಏನಪ್ಪ ಅಂತಂದರೆ ಸೆಂಟೆನ್ಸ್ ಅಂತ ಬರುತ್ತೆ ರೀ. ಸೆಂಟೆನ್ಸಸ್ ಅಥವಾ ಟೈಪ್ಸ್ ಆಫ್ ಸೆಂಟೆನ್ಸಸ್ ಅಂತ ಬರುತ್ತೆ. ಇದ್ರ ಮೇಲೆ 1 ಕ್ವಶನ್ ಬರೋ ಚಾನ್ಸಸ್ ಇರುತ್ತೆ, ಇಲ್ಲ ಅಂದರೆ ಇಲ್ಲ. ಸೊ ಇದು ಸ್ವಲ್ಪ ಇರ್ರೆಗ್ಯುಲರ್, ಇದು ರೆಗ್ಯುಲರ್ ಇರ್ತಕ್ಕಂಥದ್ದನ್ನು ಕೂಡ ನಾನು ಹೇಳ್ತೇನೆ. ಸೊ ನೆಕ್ಸ್ಟ್ ಏನಪ್ಪ ಅಂತಂದರೆ ಇಲ್ಲಿ ವಾಯ್ಸಸ್ ಅಂತ ಬರುತ್ತೆ ರೀ. ವಾಯ್ಸಸ್ ಅಂತಂದರೆ ಆ್ಯಕ್ಟಿವ್ ವಾಯ್ಸ್ ಆ್ಯಂಡ್ ಪ್ಯಾಸಿವ್ ವಾಯ್ಸ್, ಓಕೆ, ಆ್ಯಕ್ಟಿವ್ ವಾಯ್ಸ್ ಆ್ಯಂಡ್ ಪ್ಯಾಸಿವ್ ವಾಯ್ಸ್. ಸೊ ನೆಕ್ಸ್ಟ್ ಕಾನ್ಸೆಪ್ಟನ್ನ ನಾವು ನೋಡಿದಾಗ ಡೈರೆಕ್ಟ್ ಆ್ಯಂಡ್ ಇಂಡೈರೆಕ್ಟ್ ಸ್ಪೀಚ್ ಅಂತ ಬರುತ್ತೆ. ಡೈರೆಕ್ಟ್ ಆ್ಯಂಡ್ ಇಂಡೈರೆಕ್ಟ್ ಸ್ಪೀಚ್, ಇದ್ರ ಮೇಲೆ ಏನು ಮಾಡ್ತಾನೆ 1 ಅಥವಾ 2 ಕ್ವಶನ್ಸ್ ಬರುತ್ತೆ. ಒಂದು ನೆನ್ಪಿಟ್ಕೊಳ್ರಿ, ಯಾವುದಾದ್ರೂ ಒಂದು ಕಾನ್ಸೆಪ್ಟ್ ಮೇಲೆ ಕ್ವಶನ್ಸ್ ಫ್ರೇಮ್ ಆಯ್ತಂದರೆ ಅಲ್ಲಿ 1 ಅಥವಾ 2 ಕ್ವಶನ್ಸ್ ಇದ್ದೇ ಇರುತ್ತೆ ಮಿನಿಮಮ್, ಓಕೆ. ಸೊ ಇಲ್ಲಿ ಡೈರೆಕ್ಟ್, ಇಂಡೈರೆಕ್ಟ್ ಮತ್ತು ಆ್ಯಕ್ಟಿವ್ ವಾಯ್ಸ್, ಪ್ಯಾಸಿವ್ ವಾಯ್ಸ್ ಆಗಿರ್ಬೋದು. ಜೊತೆಗೆ ಇಲ್ಲಿ ಇನ್ನೊಂದು ಏನಪ್ಪ ಅಂತಂದರೆ ಕ್ವಶನ್ ಟ್ಯಾಗ್ಸ್ ಕೆಲವೊಂದು ಸರಿ ಕೇಳ್ತಾನೆ, ಕೆಲವೊಂದು ಸರಿ ಕೇಳೋದಿಲ್ಲ. ಸೊ ಯಾವುದಕ್ಕೂ ಸಿಲಬಸ್ ಬೇಸ್ ಮೇಲೆ ಮತ್ತು ಗ್ರಾಮರ್ ಕಾನ್ಸೆಪ್ಟ್ ಮೇಲೆ ನಾವು ಇದನ್ನ ತಿಳ್ಕೊಬೇಕಾಗಿರ್ತಕ್ಕಂಥದ್ದು, ಓಕೆ. ಇದಿಷ್ಟು ಏನಪ್ಪ ಅಂತಂದರೆ ಸೊ ಗ್ರಾಮರ್ ರಿಲೇಟೆಡ್ ಇರ್ತಕ್ಕಂಥ ಕ್ವಶನ್ಸು. ಇದರ ಜೊತೆಗೆ ಇನ್ನೊಂದಿದೆ ಇಂಪಾರ್ಟೆಂಟು, ಡಿಗ್ರಿ ಫಾರ್ಮ್ಸ್ ಅಂತ ಬರುತ್ತೆ, ಡಿಗ್ರೀಸ್ ಅಂತ ಬರುತ್ತೆ, ಓಕೆ. ಡಿಗ್ರೀಸ್ ಅಂದರೆ ಈಗ ಪಾಸಿಟಿವ್ ಡಿಗ್ರಿ, ಕಂಪೇರಿಟಿವ್ ಡಿಗ್ರಿ. ಲಾಸ್ಟ್ ಟೈಮ್ ಕೇಳಿದ ಡಿಗ್ರೀಸ್ ಬೇಸ್ ಮೇಲೆ 2 ಕ್ವಶನ್ಸ್ ಬಂದಿತ್ತು ರೀ ಡಿಗ್ರೀಸ್ ಮೇಲೆ, ಅರ್ಥ ಆಗತ್ತೆ ರೀ. ಒಂದು ಕಾನ್ಸೆಪ್ಟಿಗೆ 1 ಕ್ವಶನ್ ಆದರೂ ಬರ್ಬೋದು, 2 ಕ್ವಶನ್ ಆದರೂ ಬರ್ಬೋದು, ಅರ್ಥ ಆಗತ್ತೆ ರೀ. ಪ್ರತಿಯೊಂದು ಕಾನ್ಸೆಪ್ಟು ಇಂಪಾರ್ಟೆಂಟ್. ನಿಮಗೆ ಒಂದೊಂದೇ ಬಂದ್ರೂ ಕೂಡ ಮೋರ್ ದೆನ್ ನೀವು 20+ ನೀವು ಗ್ರಾಮರ್ ಬೇಸ್ ಮೇಲೇ ಮಾಡ್ಬೋದು, ಓಕೆ. 30-35 ಕ್ವಶನ್ಸ್ ಇರುತ್ತೆ ನಿಮಗೆ, ಅರ್ಥ ಆಯ್ತು ರೀ ಒಂದು ಸಬ್ಜೆಕ್ಟಿಗೆ, ಇಂಗ್ಲೀಷ್ ಜನರಲ್ ಇಂಗ್ಲೀಷ್ ಸಂಬಂಧಪಟ್ಟಂತೆ
ಒಂದು ಡಿಗ್ರೀಸ್ ಆಯ್ತು ರೀ. ಸೊ ಜೊತೆಗೆ ಇನ್ನೊಂದು ಏನಪ್ಪ ಅಂದರೆ ಫಿಗರ್ಸ್ ಆಫ್ ಸ್ಪೀಚ್ ಅಂತ ಬರುತ್ತೆ ರೀ. ಇದರಲ್ಲಿ ಫಿಗರ್ಸ್ ಆಫ್ ಸ್ಪೀಚ್ ಒಂದು ಕ್ವಶನ್ ಬರುತ್ತೆ ಇದ್ರ ಮೇಲೆ. ಫಿಗರ್ಸ್ ಆಫ್ ಸ್ಪೀಚ್ ಕೆಲವೊಂದು ಸರಿ ಕೇಳ್ತಾನೆ, ಕೆಲವೊಂದು ಸರಿ ಕೇಳೋಲ್ಲ. ಬಟ್ ನಿಮಗೆ ಸಿಲೆಬಸ್ಸಲ್ಲಿ ಇರೋದು ನಾನು ಹೇಳ್ತಾ ಇದ್ದೀನಿ, ಯಾವುದಕ್ಕೂ ಪ್ರಿಪೇರ್ ಆಗಬೇಕು. ಇಲ್ಲಿ ಇರ್ರೆಗ್ಯುಲರ್ ಯಾವುದಪ್ಪ ಅಂತಂದರೆ ಒಂದು ಕ್ವಶನ್ ಟ್ಯಾಗ್ಸ್ ಮತ್ತು ಫಿಗರ್ಸ್ ಆಫ್ ಸ್ಪೀಚ್. ಓಕೆ, ಇದು ಇರ್ರೆಗ್ಯುಲರ್ ಅಂದರೆ ಒಂದು ಸರಿ ಕೇಳ್ತಾನೆ, ಒಂದು ಸರಿ ಕೇಳೋಲ್ಲ. ಸೊ ಯಾವಾಗಲೂ ನೋಡಿರಿ, ಒಂದಿಷ್ಟು ಕಾನ್ಸೆಪ್ಟನ್ನ ಒನ್ ಟೈಮ್ ಫೋಕಸ್ ಮಾಡಿದರೆ ಇನ್ನು ಕೆಲವು ಕಾನ್ಸೆಪ್ಟನ್ನ ಸ್ಕಿಪ್ ಮಾಡ್ತಾರೆ, ಹಿಂಗಿರುತ್ತೆ ಅದು. ಓವರಾಲ್ ಆಗಿ ನೀವು ಯಾವ ಪ್ರಿಪೇರ್ ಆಗಬೇಕು ಅನ್ನೋದು ಓವರಾಲ್ ಆಗಿ ಕಾನ್ಸೆಪ್ಟ್ ನಾನು ಇಲ್ಲಿ ಹೇಳ್ತಾ ಹೋಗ್ತೇನೆ. ಒಂದು ಫಿಗರ್ಸ್ ಆಫ್ ಸ್ಪೀಚ್ ಆಯ್ತು ರೀ. ಇದಿಷ್ಟು ಏನಪ್ಪ ಅಂದರೆ ಗ್ರಾಮರ್ ರಿಲೇಟೆಡ್ ಇರ್ತಕ್ಕಂಥ ಕಾನ್ಸೆಪ್ಟ್ ರೀ. ಓಕೆ, ಇದರ ಜೊತೆಗೆ ಇನ್ನೊಂದು ಏನಪ್ಪ ಅಂತಂದರೆ, ಇದರ ಜೊತೆಗೆ ಇನ್ನೊಂದು ಪಾಯಿಂಟ್ ಬರುತ್ತೆ ಭಾಳ ಇಂಪಾರ್ಟೆಂಟ್. ಸ್ವಲ್ಪ ಇದು ವೊಕ್ಯಾಬ್ಯುಲರಿ ಬೇಸ್ ಮೇಲೆ ಇರ್ತಕ್ಕಂಥದ್ದು, ನಾಲೆಜ್ ಮೇಲೆ ಇರ್ತಕ್ಕಂಥದ್ದು. ಓಕೆ, ಜನರಲ್ ಇಂಗ್ಲೀಷ್ ಅಥವಾ ಇಂಗ್ಲೀಷ್ ನಾಲೆಜ್ ಮೇಲೆ ಯಾವುದ್ಯಾವುದಪ್ಪ ಅಂತಂದರೆ, ಒಂದು ಫ್ರೇಸಸ್ ರೀ ಅಥವಾ ಇಡಿಯಮ್ಸ್. ಓಕೆ, ಇದು ಒಂದು ಭಾಳ ಇಂಪಾರ್ಟೆಂಟು. ಯಾಕಂದರೆ ಇದು ಒಂಥರ ಟ್ರೆಂಡ್ ಇದ್ದಂಗೆ ರೀ. ಯಾವುದೇ ಕಾಂಪಿಟೇಟಿವ್ ಎಕ್ಸಾಮಲ್ಲಿ ಅಲ್ಲಿ ಜನರಲ್ ಇಂಗ್ಲೀಷ್ ಇದೆ ಅಂತಂದರೆ ಫ್ರೇಸಸ್ ಮತ್ತು ಇಡಿಯಮ್ಸ್ ಮೇಲೆ ಫಿಕ್ಸ್ ಕ್ವಶನ್ಸ್ ಇದ್ದೇ ಇರುತ್ತದೆ. ಓಕೆ, ಫ್ರೇಸಸ್ ಆ್ಯಂಡ್ ಇಡಿಯಮ್ಸ್ ಆಗಿರ್ತಕ್ಕಂಥದ್ದು. ಆ್ಯಂಡ್ ಜೊತೆಗೆ ಏನಪ್ಪ ಅಂತಂದರೆ ಇಲ್ಲಿ ಫ್ರೇಸಲ್ ವರ್ಬ್ಸ್ ಅಂತ ಬರುತ್ತೆ ರೀ. ಫ್ರೇಸಲ್ ವರ್ಬ್ಸ್ 1 or 2 ಕ್ವಶನ್ಸ್ ಫಿಕ್ಸ್. ನಾ ಯಾವುದೇ ಕ್ವಶನ್ಸ್ ಯಾವುದೇ ಕಾನ್ಸೆಪ್ಟ್ ಹೇಳಿ ಈಗ ಹೇಳ್ತಕ್ಕಂಥದ್ದು. ಸೊ ಪ್ರತಿಯೊಂದು ಕಾನ್ಸೆಪ್ಟಲ್ಲಿ 1 or 2 ಕ್ವಶನ್ಸ್ ಇದ್ದೇ ಇರುತ್ತದೆ. ಅದನ್ನು ಮೊದಲೇ ಹೇಳ್ತೀನಿ, ಕೆಲವೊಂದು ಕಾನ್ಸೆಪ್ಟನ್ನು ಒಂದು ಕಡೆಗೆ ಒಂದು ಎಕ್ಸಾಮಲ್ಲಿ ಕೇಳ್ಬೋದು, ಇನ್ನೊಂದು ಎಕ್ಸಾಮಲ್ಲಿ ಸ್ಕಿಪ್ ಮಾಡ್ಬೋದು, ಹಿಂಗಿರುತ್ತೆ. ಬಟ್ ಓವರಾಲ್ ಆಗಿ ನೋಡ್ತಾ ಹೋಗ್ರಿ. ಬಟ್ ಈ ಕಾನ್ಸೆಪ್ಟ್ ಏನಿದೆ ಅಲ್ಲ ಬಹಳ ಇಂಪಾರ್ಟೆಂಟ್ ರೀ. ಇದು ಒಂದು ರೀ. ಜೊತೆಗೆ ಏನಪ್ಪ ಅಂದರೆ ಒನ್ ವರ್ಡ್ ಸಬ್ಸ್ಟೇಷನ್ ಅಂತ ಬರುತ್ತೆ. ಇದ್ರ ಜೊತೆಗೆ ಒನ್ ವರ್ಡ್ ಸಬ್ಸ್ಟೇಷನ್. ಓಕೆ, ಒನ್ ವರ್ಡ್ ಸಬ್ಸ್ಟಿಟ್ಯೂಷನ್ ಅಂತ ಬರುತ್ತೆ ರೀ. ಓಕೆ, ಈ ಕಾನ್ಸೆಪ್ಟ್ ಏನಿದಾವಲ್ರಿ, ಈ 3 ಕಾನ್ಸೆಪ್ಟ್ ಫಿಕ್ಸ್ ಕ್ವಶನ್ಸ್ ನೋಡ್ರಿ ಇದ್ರ ಮೇಲೆ. ಹೌದಾ, ಫ್ರೇಸಸ್ ಅಥವಾ ಇಡಿಯಮ್ಸ್ ಮೇಲೆ 1 ಅಥವಾ 2 ಕ್ವಶನು, ಫ್ರೇಸಲ್ ವರ್ಬ್ಸ್ ಮೇಲೆ 1 or 2 ಕ್ವಶನ್ಸ್. ಓಕೆ, ಆ್ಯಂಡ್ ಒನ್ ವರ್ಡ್ ಸಬ್ಸ್ಟಿಟ್ಯೂಷನ್ಸ್ 1 or 2 ಕ್ವಶನ್ಸ್, ಫಿಕ್ಸ್ ಕ್ವಶನ್ಸ್. ಇವೆಲ್ಲ ಇದ್ದೇ ಇರ್ತಕ್ಕಂಥ ಕಂಪಲ್ಸರಿ ಕೇಳ್ತಾನೆ ಅನ್ನೋದಕ್ಕೆ ಪ್ರೀವಿಯಸ್ ಕ್ವಶನ್ ಪೇಪರ್ನ ಓವರಾಲ್ ಆಗಿ ಅನಲೈಸ್ ಮಾಡಿದಾಗ ನೀವು ಕೂಡ ಟೆಸ್ಟ್ ಮಾಡಿರಿ. ಬೇರೆ ಬೇರೆ ಕ್ವಶನ್ಸ್ ಪೇಪರ್ನ ನೋಡಿರಿ ಕಮ್ಯುನಿಕೇಷನ್ ಇರೋದ್ರಲ್ಲಿ. ಸೊ ಇವೆಲ್ಲ ಇದ್ದೇ ಇರ್ತಕ್ಕಂಥ ಕಾನ್ಸೆಪ್ಟ್ ಇದೆ. ಹೌದಾ, ಇದಿಷ್ಟು ಏನ್ರಿಪ್ಪ ಅಂತಂದರೆ ಗ್ರಾಮರ್ ಕಾನ್ಸೆಪ್ಟ್ ಮೇಲೆ ಕೇಳ್ತಕ್ಕಂಥ ಕ್ವಶನ್ಸ್ ರೀ. ಇಷ್ಟು ಏರಿಯಾಸ್ನ ಒಂದು ನೀವು ಪಾಸ್ ಮಾಡಿಬಿಟ್ಟು ನಾನು ಏನೇನು ಪಾಯಿಂಟ್ಸ್ ಹೇಳಿದ್ದೀನಿ ಅವನ್ನೆಲ್ಲ ಪಾಸ್ ಮಾಡಿ ನೀವು ನೋಟ್ಸ್ ಮಾಡಿಕೊಡ್ರಿ. ಇಂಪಾರ್ಟೆಂಟ್ ಚಾಪ್ಟರ್ಸ್ ನಾನು ಹೇಳ್ತಾ ಇದ್ದೀನಿ. ಓಕೆ, ಇನ್ನು ನೆಕ್ಸ್ಟ್ ಏನಿದೆ ಅಂತಂದರೆ ಭಾಳ ಇಂಪಾರ್ಟೆಂಟ್ ಫಿಕ್ಸ್ ಇದಂತರೂ ಕ್ವಶನ್ಸ್ ಕೇಳೋದು ಯಾವುದಪ್ಪ ಅಂತಂದರೆ ವೊಕ್ಯಾಬ್ಯುಲರಿ ಅಂಥೇಳಿ, ಪದಗಳ ಸಂಪತ್ತು. ಇಲ್ಲಿ ಏನೆಲ್ಲ ಕಾನ್ಸೆಪ್ಟ್ ಬರುತ್ತೆ ಅಂದರೆ ವೊಕ್ಯಾಬ್ಯುಲರಿ ಬೇಸ್ ಮೇಲೆ ಒಂದು ನಿಮಗೆ ಆ್ಯಂಟನಿಮ್ಸ್ ಅಂತ ಬರುತ್ತೆ ರೀ. ಓಕೆ, ಆ್ಯಂಟನಿಮ್ಸ್ ಅಂದರೆ ಅಪೋಸಿಟ್ ವರ್ಡ್ಸ್ ರೀ ಆ್ಯಂಟನಿಮ್ಸ್ ಅಂದರೆ. ಸೆಕೆಂಡ್ ಸಿನಾನಿಮ್ಸ್. ಓಕೆ, ನೆಕ್ಸ್ಟ್ ಒನ್ ಈಸ್ ಸ್ಪೆಲ್ಲಿಂಗ್ ಅಂತ ಬರುತ್ತೆ ರೀ. ಸ್ಪೆಲ್ಲಿಂಗ್ ಬೇಸ್ ಮೇಲೆ ಕೇಳ್ತಾನೆ. ಅದೇ ಈಗ ಎಕ್ಸಾಂಪಲ್ ನಾವು ಮಿಸ್ ಸ್ಪೆಲ್ಟ್ ಮತ್ತು ಕರೆಕ್ಟ್ ಸ್ಪೆಲ್ಟ್ ಅಂತ ನೋಡ್ತೇವೆ ರೀ. ರಾಂಗ್ಲಿ ಸ್ಪೆಲ್ಟ್ ಆ್ಯಂಡ್ ಕರೆಕ್ಟ್ ಸ್ಪೆಲ್ಟ್, ಈ ರೀತಿ ಸ್ಪೆಲ್ಲಿಂಗ್ ಮೇಲೆ ಕೇಳ್ತಕ್ಕಂಥ. ಇದಿಷ್ಟು ವೊಕ್ಯಾಬ್ಯುಲರಿ ಬೇಸ್ ಮೇಲೆ ರೀ. ಅರ್ಥ ಆಯ್ತು ರೀ? ಇದಿಷ್ಟು ವೊಕ್ಯಾಬ್ಯುಲರಿ ಬೇಸ್ ಮೇಲೆ ಬರ್ತಕ್ಕಂಥದ್ದು. ಐಡಿಯಾ ಬರ್ತಾ ಇದ್ದೀರಿ? ಸೊ ಇದಿಷ್ಟು ಕಾನ್ಸೆಪ್ಟು. ಸೊ ನೀವು ಇದನ್ನ ವೊಕ್ಯಾಬ್ಯುಲರಿ ಯಾವುದೇ ರೀತಿಯಾಗಿ ಇಲ್ಲಿ ಬುಕ್ಸ್ ಆಗಿರಲಿ ಟ್ರಿಕ್ಸ್ ಆಗಿರಲಿ ಯಾವುದು ಇರೋದಿಲ್ಲ. ಬಟ್ ನಾನು ಒಂದು ನಿಮಗೆ ಟಿಪ್ಸ್ ಹೇಳ್ತೀನಿ, ಯಾವ ರೀತಿ ಇವು ಆ್ಯಂಟನಿಮ್ಸ್ ಆಗಿರಲಿ, ಸಿನಾನಿಮ್ಸ್ ಆಗಿರಲಿ, ಮಿಸ್ ಸ್ಪೆಲ್ಟ್ ಆಗಿರಲಿ, ಕರೆಕ್ಟ್ ಸ್ಪೆಲ್ಟ್ ಆಗಿರಲಿ, ಒಟ್ಟಾರೆ ವೊಕ್ಯಾಬ್ಯುಲರಿ ಬೇಸ್ ಮೇಲೆ ಯಾವ ರೀತಿ ಪ್ರಿಪ್ರೇಷನ್ ಮಾಡ್ಕೋಬೇಕು ಸರ್ ನಾವು ಅಂತ ನಿಮಗೆ ಒಂದು ಡೌಟ್ ಇತ್ತಂದರೆ ಅದಕ್ಕೆ ನಾನು ಟಿಪ್ಸ್ ಹೇಳ್ತೀನಿ, ಯಾವ ರೀತಿ ಮಾಡಬೇಕು ಅನ್ನೋದು ಹೇಳ್ತೀನಿ. ಸೊ ಜೊತೆಗೆ ಇನ್ನೊಂದು ಪಾಯಿಂಟ್ ಏನಪ್ಪ ಅಂತಂದರೆ, ಒಂದು ಗ್ರಾಮರ್ ಕಾನ್ಸೆಪ್ಟಲ್ಲಿ ಪ್ರಿಫಿಕ್ಸಸ್ ಅಂತ ಸಫಿಕ್ಸಸ್, ಇದು ಒಂದು ಸ್ವಲ್ಪ ಕಾನ್ಸೆಪ್ಟ್ ಇರ್ತಕ್ಕಂಥದ್ದು. ನಿಮಗೆ ಅಫಿಕ್ಸಸ್ ಅಂತ ಬರುತ್ತೆ ರೀ. ಅಫಿಕ್ಸಸ್ಸಲ್ಲಿ ಪ್ರಿಫಿಕ್ಸಸ್ ಆ್ಯಂಡ್ ಸಫಿಕ್ಸಸ್ ಅಂತ ಬರುತ್ತೆ. ಹೌದಾ, ಪ್ರಿಫಿಕ್ಸಸ್ ಆ್ಯಂಡ್ ಸಫಿಕ್ಸ್ 1 or 2 ಕ್ವಶನ್ಸ್ ಇದನ್ನು ಕೇಳ್ಬೋದು, ಇಲ್ಲ ಇದನ್ನು ಕೇಳ್ಬೋದು, ಎರಡರಲ್ಲಿ ಒಂದು ಕೇಳ್ಬೋದು ಅಥವಾ ಎರಡು ಒಂದೊಂದು ಕ್ವಶನ್ ಕೇಳ್ಬೋದು. ಇದು ಕೂಡ ನಿಮಗೆ ಗ್ರಾಮರ್ ಕಾನ್ಸೆಪ್ಟಲ್ಲೇ ಬರ್ತಕ್ಕಂಥದ್ದು. ಇದಿಷ್ಟು ಕಾನ್ಸೆಪ್ಟ್ ಏನಂದರೆ ಇದರ ಜೊತೆಗೆ ಒಂದು ಏನು ಮಾಡ್ತಾರೆ ಅಂದರೆ 1 or 2 ಏನು ಮಾಡ್ತಾರೆ, ಅನ್ಸೀನ್ ಪ್ಯಾಸೇಜ್ ಕೊಡ್ತಾರೆ. ಏನು ಕೊಡ್ತಾರೆ? ಅನ್ಸೀನ್ ಪ್ಯಾಸೇಜ್ ಇರುತ್ತೆ ಒಂದು, ಅದು ಆ ಪ್ಯಾಸೇಜ್ ರಿಲೇಟೆಡ್ ಅಲ್ಲೇ ಕ್ವಶನ್ಸ್ ಕೇಳ್ತಾರೆ. ಒಂದು 4 to 5 ಕ್ವಶನ್ಸ್ ಅಲ್ಲೇ ಇರುತ್ತೆ ನಿಮಗೆ.
ಪ್ಯಾಸೇಜ್ ಬೇಸ್ ಮೇಲೆ ಆ ಪ್ಯಾಸೇಜ್ನ ಓದ್ಕೋಬೇಕು, ನೀಟಾಗಿ ನೋಡಬೇಕು. ಅದಕ್ಕೆ ಯಾವುದೇ ರೀತಿಯಾಗಿ ಟ್ರಿಕ್ಸ್ ಆಗಲಿ ಟಿಪ್ಸ್ ಆಗಿರಲಿ ಇಂಥದೇ ಸಿಲೆಬಸ್ ಇಂಥದೇ ಕಾನ್ಸೆಪ್ಟ್ ಅಂತ ಇಲ್ಲ. ಬಟ್ ನಿಮಗೆ ಅದು ನಾಲೆಜ್ ನಿಮ್ಗೆ ಇಂಗ್ಲೀಷ್ ಮೇಲೆ ಅಥವಾ ಇಂಗ್ಲೀಷ್ ನಾಲೆಜ್ ಎಷ್ಟಿದೆ ಅನ್ನೋ ಟೆಸ್ಟ್ ಮಾಡೋದಕ್ಕೋಸ್ಕರ ಇದು ಇರುತ್ತೆ. ಓವರಾಲ್ ಆಗಿ ನೀವು ಈಗ ಹೇಳಿರ್ತಕ್ಕಂಥ ಪಾಯಿಂಟ್ಸ್ ಏನದಾವಲ್ರಿ ಇಲ್ಲೆಲ್ಲ, ಈಗ ವೊಕ್ಯಾಬ್ಲರಿ ಆಗಿರ್ಬೋದು, ಗ್ರಾಮರ್ ಪಾಯಿಂಟ್ಸ್ ಆಗಿರ್ಬೋದು, ಇದ್ರ ಬೇಸ್ ಮೇಲೆ ಆ ಒಂದು ಪ್ಯಾಸೇಜ್ ಇರುತ್ತೆ. ಇವನ್ನೆಲ್ಲವೂ ನಾವು ನೀಟಾಗಿ ತಿಳ್ಕೊಳ್ತಾ ಹೋದ್ರೆ ಅಂದರೆ ಅರ್ಥ ಆಯ್ತು ಕರೆಕ್ಟಾಗಿ 1 by 1 ತಿಳ್ಕೊಳ್ತಾ ಹೋಗಿದ್ರಿ. ಸೊ ನೀವು ಅನ್ಸೀನ್ ಪ್ಯಾಸೇಜಲ್ಲಿರ್ತಕ್ಕಂಥ ಕ್ವಶನ್ಸನ್ನು ಕೂಡ ನೀವು ಕವರ್ ಮಾಡ್ಬೋದು. ಓಕೆ, ಒಂದು ಪಾಯಿಂಟ್. ಇನ್ನೊಂದು ಏನ್ರಿಪ್ಪ ಅಂತಂದರೆ ವೊಕ್ಯಾಬ್ಲರಿ ಯಾವ ರೀತಿ ಇಂಪ್ರೂವ್ ಮಾಡ್ಕೋಬೇಕು, ಹೌ ಟು ಇಂಪ್ರೂವ್ ವೊಕ್ಯಾಬ್ಲರಿ, ದಿಸ್ ಈಸ್ ವೆರಿ ಇಂಪಾರ್ಟೆಂಟ್. ಹೌ ಟು ಇಂಪ್ರೂವ್ ವೊಕ್ಯಾಬ್ಲರಿ ಬಹಳ ಈಸಿ ಟಿಪ್ಸ್ ಹೇಳ್ತೇನೆ ರೀ. ನಾನಿಲ್ಲಿ ಒಂದು ಟಿಪ್ಸ್ ಹೇಳ್ತೇನೆ ನಿಮಗೆ, ಯಾವ ರೀತಿ ನೀವು ಇಂಪ್ರೂವ್ ಮಾಡ್ಕೋಬೇಕು ವೊಕ್ಯಾಬ್ಲರಿ ಅನ್ನೋದನ್ನು. ಹೌ ಟು ಇಂಪ್ರೂವ್ ವೊಕ್ಯಾಬ್ಲರಿ, ಕ್ಲಿಯರ್ನೋ? ಭಾಳ ಸಿಂಪಲ್ ವರ್ಕ್ ಇದೆ, ಅರ್ಥ ಆಗೈತೆ ರೀ. ಇದು ಯಾವ ರೀತಿಯಪ್ಪ ಅಂದರೆ ವೊಕ್ಯಾಬ್ಲರಿ ಅನ್ನೋದು ಒಂಥರ ಸಾಗರ ಇದ್ದಂಗೆ ರೀ, ವ್ಯಾಸ್ಟ್, ಸಾಕಷ್ಟು ಪ್ರಮಾಣದಲ್ಲಿರ್ತಕ್ಕಂಥದ್ದು. ಇದು ಒಂದೇ ಸರಿಗೆ ಬರುವಂಥದ್ದು ಗ್ರಾಮರ್ ಥರ ಟ್ರಿಕ್ಸ್ ನೋಡಿಬಿಟ್ರೆ ಯಾವುದೇ ರೀತಿಯಾಗಿ ಬರ್ಬೋದು ಅನ್ನೋದು ಐಡಿಯಾ ಇರೋಲ್ಲ ಇಲ್ಲಿ. ಆದರೆ ಒಂದು ಹೇಳ್ತೇನೆ ನಿಮಗೆ, ಇದು ಡೈಲಿ ಪ್ರಾಕ್ಟೀಸ್ ಮಾಡೋದ್ರಿಂದ ಬರುತ್ತೆ. ಡೈಲಿ ಪ್ರಾಕ್ಟೀಸ್ ಮಾಡಬೇಕ್ರಿ, ಡೈಲಿ ವರ್ಕ್ ಮಾಡಬೇಕು. ಏನು ಪ್ರಾಕ್ಟೀಸ್ ಮಾಡ್ಬೇಕು ಸರ್ ಅಂತ ಪ್ರಶ್ನೆ ಬಂದರೆ ಏನಿಲ್ಲ ರೀ, ಒಂದು ಪೇಜ್ ಕಾಪಿ ರೈಟಿಂಗ್ ಬರೀಬೇಕು. ಇಂಗ್ಲೀಷ್ ಟೆಕ್ಸ್ಟ್ ಬುಕ್ಸ್ ತೊಗೋಬೇಕು ನೀವು, ಇಂಗ್ಲೀಷ್ ನ್ಯೂಸ್ ಪೇಪರ್ ತೊಗೊಳ್ರಿ, ಇಂಗ್ಲೀಷ್ ಟೆಕ್ಸ್ಟ್ ಬುಕ್ಸ್ ತೊಗೊಳ್ರಿ, ಹೈಸ್ಕೂಲ್ ಲೆವೆಲ್ ಟೆಕ್ಸ್ಟ್ ಬುಕ್ಸು, ಪ್ರೈಮರಿ ಲೆವೆಲ್ ಫಸ್ಟು ಪ್ರೈಮರಿಯಿಂದ ಸ್ಟಾರ್ಟ್ ಮಾಡಿರಿ. ನೆಕ್ಸ್ಟ್ ಹೈಸ್ಕೂಲ್ ಟೆಕ್ಸ್ಟ್ ಬುಕ್ಸ್ ತೊಗೊಳ್ರಿ, ಇಂಗ್ಲೀಷ್ ಮೀಡಿಯಮ್ ಬುಕ್ಸ್ ತೊಗೊಳ್ರಿ ಅಥವಾ ಕನ್ನಡ ಮೀಡಿಯಮ್ ಇಂಗ್ಲೀಷ್ ಮೀಡಿಯಮ್ ಬುಕ್ಸ್ ತೊಗೊಳ್ರಿ. ಏನು ಮಾಡಿರಿ, ಸೊ ಡೈಲಿ 1 ಪೇಜ್ ನೀವು ಕಾಪಿ ರೈಟಿಂಗ್ ಬರೀಬೇಕು. 1 ಪೇಜ್ ಕಾಪಿ ರೈಟಿಂಗ್ ಬರೀಬೇಕು. ಸಿಂಪಲ್ ವರ್ಕ್ ಇದೆ, ಹೌದಾ? ಬಟ್ ಇದರಿಂದ ಬೆನಿಫಿಟ್ಸ್ ಬಹಳಷ್ಟಿದೆ ನಿಮಗೆ, ಅರ್ಥ ಆಗತ್ತೆ ರೀ. 1 ಪೇಜ್ ನೀವು ಕಾಪಿ ರೈಟಿಂಗ್ ಬರೀಬೇಕು ಕಂಪಲ್ಸರಿ. ಬರೆದು ಆದಮೇಲೆ ಡೈಲಿ 1 ಪೇಜ್, ಆ 1 ಪೇಜಲ್ಲಿ ಅರ್ಥ ಆಗತ್ತೆ ರೀ ನಿಮ್ಗೆ ಏನೆಲ್ಲ ಗ್ರಾಮರ್ ಕಲಿತಿದ್ದೀರಿ. ಈಗ ಪಾರ್ಟ್ಸ್ ಆಫ್ ಸ್ಪೀಚ್ ಇರ್ಬೋದು, ಅರ್ಥ ಆಗತ್ತೆ ರೀ. ಓವರಾಲ್ ಆಗಿ ಪಾರ್ಟ್ಸ್ ಆಫ್ ಸ್ಪೀಚ್ ಇರ್ತಕ್ಕಂಥದ್ದು, ಅಲ್ಲಿ ವರ್ಬ್ ಆಗಿರಲಿ, ಪ್ರೆಪೋಸಿಷನ್ ಆಗಿರಲಿ, ಹೇಗೆ ಯೂಸ್ ಆಗಿದೆ, ಆರ್ಟಿಕಲ್ ಯಾವ ರೀತಿ ಯೂಸ್ ಆಗಿದೆ ಅನ್ನೋದು ಐಡಿಯಾ ಬರ್ತಾ ಹೋಗ್ತದೆ. ಓಕೆ, ಇನ್ನೊಂದು ಏನಪ್ಪ ಅಂತಂದರೆ ಇದರ ಜೊತೆಗೆ ನೀವು ಏನು ಮಾಡಬೇಕು, ಅಲ್ಲಿ ಒಂದು 5 to 10 ವರ್ಡ್ಸ್ ಸಿಗುತ್ತೆ, ನ್ಯೂ ವರ್ಡ್ಸ್. ಅಂದರೆ ನಿಮಗೆ ಮೀನಿಂಗ್ ವರ್ಡ್ಸ್ ಗೊತ್ತಿಲ್ಲದೆ ಇರ್ತಕ್ಕಂಥದ್ದು ಇರುತ್ತೆ. ಆ ಮೀನಿಂಗ್ ವರ್ಡ್ಸ್, ನ್ಯೂ ವರ್ಡ್ಸ್ನ ತೆಗೆದುಕೊಳ್ಬೇಕು. 5 to 10 ನ್ಯೂ ವರ್ಡ್ಸ್ ತೊಗೊಂಡು ಒಂದು ಡಿಕ್ಷನರಿ ರೆಫರ್ ಮಾಡಿಕೊಂಡು, ಅರ್ಥ ಆಯ್ತು ರೀ, ಡಿಕ್ಷನರಿ ರೆಫರ್ ಮಾಡಿ ಏನು ಮಾಡಬೇಕು, ಡೈಲಿ ಸಿನಾನಿಮ್ಸ್ನ ಬರಿಬೇಕು. ಅದರ ಅರ್ಥ ಮೀನಿಂಗ್ ವರ್ಡ್ಸ್ನ ಬರಿಬೇಕು, ಇಂಗ್ಲೀಷ್ ಟು ಇಂಗ್ಲೀಷ್, ಓಕೆ, ಆ್ಯಂಡ್ ಕನ್ನಡ. ಈ ಮೆಥಡಲ್ಲಿ ನೀವು ವರ್ಡ್ಸ್ನ ಪ್ರಾಕ್ಟೀಸ್ ಮಾಡಬೇಕು. ಈ 5 to ನ್ಯೂ ವರ್ಡ್ಸ್, 5 to 10 ನ್ಯೂ ವರ್ಡ್ಸ್ ಏನಿದಾವಲ್ರಿ, ಏನು 1 ಪೇಜ್ ಕಾಪಿ ರೈಟಿಂಗ್ ಬರೀತಿರಲ್ಲ, ಸೊ ಅದನ್ನು ಡೈಲಿ ನೀವು ಡಿಕ್ಷನರಿ ರೆಫರ್ ಮಾಡಿಬಿಟ್ಟು ಈ ರೀತಿ ಪ್ರಾಕ್ಟೀಸ್ ಮಾಡ್ಬೇಕ್ರಿ. ಅರ್ಥ ಆಯ್ತು ರೀ? ಈ ರೀತಿ ಪ್ರಾಕ್ಟೀಸ್ ಮಾಡೋದ್ರಿಂದ ಭಾಳ ಹೆಲ್ಪ್ಫುಲ್ ಆಗ್ತೈತೆ ನಿಮಗೆ. ಐಡಿಯಾ ಬರ್ತಾ ಇದ್ದೀರಿ? ಓಕೆ, ಇದರ ಜೊತೆಗೆ ಏನು ಮಾಡಬೇಕಪ್ಪ ಅಂದರೆ ಇದರಿಂದ ಏನು ಬೆನಿಫಿಟ್ ಸಿಗುತ್ತೆ ನಿಮಗೆ ಅಂದರೆ, ಒಂದು ವರ್ಡ್ ಮೀನಿಂಗ್ ಗೊತ್ತಾಯ್ತಪ್ಪ ಅಂತಂದರೆ ನಮಗೆ ಅರ್ಥ ಆಗತ್ತೆ ರೀ, ಆ ಮೀನಿಂಗಿಂತ ನಾವು ಸಿನಾನಿಮ್ಸ್ ಆಗಿರಲಿ ಕೊಟ್ಟಿರ್ತಕ್ಕಂಥ ಆಪ್ಷನ್ಸಲ್ಲಿ ಸಿನಾನಿಮ್ಸ್ನು ಐಡೆಂಟಿಫೈ ಮಾಡ್ಬೋದು, ಆ್ಯಂಟನಿಮ್ಸ್ನು ಐಡೆಂಟಿಫೈ ಮಾಡ್ಬೋದು. ಒಂದು ಎರಡನೇದು ಏನಪ್ಪ ಅಂದರೆ ನಿಮಗೆ ಸ್ಪೆಲ್ಲಿಂಗಲ್ಲಿ ಕ್ವಶನ್ಸ್ ಬರುತ್ತೆ, ಮಿಸ್ಪೆಲ್ಟ್ ಕರೆಕ್ಟ್ ಸ್ಪೆಲ್ಟ್ ಅಂತ ಕ್ವಶನ್ಸ್ ಬರುತ್ತಲ್ಲ, ಅಲ್ಲಿ ಕೂಡ ಹೆಲ್ಪ್ ಆಗ್ತದೆ ನಿಮಗೆ. ಅರ್ಥ ಆಯ್ತು ರೀ? ಸ್ಪೆಲ್ಲಿಂಗಿಗೆ ಕೂಡ ನಿಮಗೆ ಹೆಲ್ಪ್ ಆಗ್ತೈತಿ. ಅರ್ಥ ಆಗ್ತೈತೆ ರೀ? ಇದಿಷ್ಟು ನೀವು ಕಾಪಿ ರೈಟಿಂಗ್ ಮಾಡೋದ್ರಿಂದ ಭಾಳ ಬೆನಿಫಿಟ್ ಇರುತ್ತೆ ನಿಮಗೆ, ಭಾಳ ಹೆಲ್ಪ್ಫುಲ್ ಇದೆ. ಓಕೆ, ಒಂದು. ಇನ್ನು ನೆಕ್ಸ್ಟ್ ಕಾನ್ಸೆಪ್ಟ್ ಏನಪ್ಪ ಅಂತಂದರೆ ಪಾರ್ಟ್ಸ್ ಆಫ್ ಸ್ಪೀಚ್ ರೀ. ಪಾರ್ಟ್ಸ್ ಆಫ್ ಸ್ಪೀಚಲ್ಲಿ ಯಾವ ಪಾಯಿಂಟ್ಸ್ನ ನಾವು ತಿಳ್ಕೋಬೇಕು, ಬಹಳಷ್ಟು ಕ್ವಶನ್ಸ್ ಬರ್ತಕ್ಕಂಥ ಏರಿಯಾಸ್ ಯಾವುದಪ್ಪ, ಇದರಲ್ಲಿ ಹೆಚ್ಚಿನದಾಗಿ ಕೇಳೋ ಚಾನ್ಸಸ್ ಯಾವುದಿದೆ ಪಾರ್ಟ್ಸ್ ಆಫ್ ಸ್ಪೀಚಲ್ಲಿ. ಸೊ ಇದಕ್ಕೆ ಸಂಬಂಧಪಟ್ಟಂತೆ ನಾನು ಆಲ್ರೆಡಿ ಹಿಂದೆ ಕ್ಲಾಸ್ ಮಾಡಿದ್ದೀನಿ. ಸೊ ಆ ಒಂದು ವಿಡಿಯೋಸ್ನ ಅಥವಾ ನನ್ನ ಚಾನಲ್ ಚೆಕ್ ಮಾಡಿರಿ, ಸೊ ನಿಮಗೆ ಸಿಗುತ್ತೆ. ಸೊ ಜೊತೆಗೆ ನಿಮಗೆ ಡಿಸ್ಕ್ರಿಪ್ಷನಲ್ಲಿ ಲಿಂಕ್ ಹಾಕಿರ್ತೇನೆ ಅಥವಾ ವಿಡಿಯೋ ಎಂಡಲ್ಲಿ ನಿಮಗೆ ಐ ಕಾರ್ಡ್ ಕೂಡ ಕೊಟ್ಟಿರ್ತೀನಿ, ಚೆಕ್ ಮಾಡಿರಿ ಆ ವಿಡಿಯೋನ, ನಿಮ್ಗೆ ಇನ್ನೂ ಐಡಿಯಾ ಬರ್ತೈತಿ. ಸೊ ಇಲ್ಲಿ ಕೂಡ ಸ್ವಲ್ಪ ಹೇಳ್ತೇನೆ. ಇಲ್ಲಿ ಪಾರ್ಟ್ಸ್ ಆಫ್ ಸ್ಪೀಚಲ್ಲಿ ನೀವು ಭಾಳ ಇಂಪಾರ್ಟೆಂಟ್ ಇರ್ತಕ್ಕಂಥದ್ದು ಫಸ್ಟ್ ಪಾಯಿಂಟ್ ನೌನ್. ಈ ನೌನಲ್ಲಿ ಏನಪ್ಪ ಹೆಲ್ಪ್ ಆಗುತ್ತೆ ಅಂದರೆ ನಿಮಗೆ ಅರ್ಥ ಆಯ್ತು ರೀ, ಒಂದು ಸಿಂಗ್ಯುಲರ್ ಪ್ಲೂರಲ್ ಬರುತ್ತೆ ರೀ. ಅರ್ಥ ಆಯ್ತು ರೀ? ಸಿಂಗ್ಯುಲರ್ ಪ್ಲೂರಲ್ ಕ್ವಶನ್ಸ್ ಯಾವ ರೀತಿ ಬರುತ್ತೆ ಜಾಸ್ತಿ ಕೇಳ್ತಕ್ಕಂಥದ್ದು ಸಿಂಗ್ಯುಲರ್ ಪ್ಲೂರಲ್ ನೌನ್ಸಲ್ಲೇ ಬರುತ್ತೆ ರೀ ಅದು.
ರೂಲ್ಸ್ನು ಹೇಳಿದೆ ನಾನು. ಇನ್ನೊಂದು ಏನಪ್ಪ ಅಂದರೆ ಜೆಂಡರ್ಸ್ ಅಂತ ಬರ್ತೈತೆ. ಜೆಂಡರ್ಸ್ ಇವೆರಡು ಕಾನ್ಸೆಪ್ಟ್ ಭಾಳ ಇಂಪಾರ್ಟೆಂಟ್. ಅರ್ಥ ಆಗ್ತೈತೆ ರೀ, ಭಾಳ ಇಂಪಾರ್ಟೆಂಟ್ ಕಾನ್ಸೆಪ್ಟ್. ಇದ್ರ ಮೇಲೆ ಒಂದೊಂದು ಕ್ವಶನ್ ಇದ್ದೇ ಇರ್ತದೆ ಫಿಕ್ಸ್, ಇದರಲ್ಲಿ ಅಥವಾ ಇದರಲ್ಲಿ ಒಂದು ಕ್ವಶನ್ ಇದ್ದೇ ಇರ್ತದೆ. ಇನ್ನು ನೆಕ್ಸ್ಟ್ ಏನಪ್ಪ ಅಂತಂದರೆ ಇಲ್ಲಿ ಭಾಳ ಇಂಪಾರ್ಟೆಂಟ್ ಏರಿಯಾಸ್ ಯಾವುದಪ್ಪ ಅಂತಂದರೆ ಓಕೆ ವರ್ಬ್ಸ್ ಅಂತ ಇದೆ ರೀ. ವರ್ಬ್ಸ್ ಚಾಪ್ಟರ್ ಬೇಸ್ ಮೇಲೆ ಅರ್ಥ ಆಗತ್ತೆ ರೀ, ಇದ್ರ ಮೇಲೆ ಕೇಳ್ತಾನೆ. ಇನ್ನು ನೆಕ್ಸ್ಟು ಪ್ರೆಪೋಸಿಷನ್ಸ್ ಓಕೆ. ನೆಕ್ಸ್ಟ್ ಯಾವುದಪ್ಪ ಅಂತಂದರೆ ಕಂಜಂಕ್ಷನ್ಸ್ ರೀ, ಕಂಜಂಕ್ಷನ್ಸ್ ಓಕೆ. ಒನ್ ಮೋರ್ ಆರ್ಟಿಕಲ್ಸ್ ಭಾಳ ಇಂಪಾರ್ಟೆಂಟ್ ಚಾಪ್ಟರ್ಸ್ ರೀ ಇವು. ಅರ್ಥ ಆಗತ್ತೆ ರೀ, ಯಾಕಂದರೆ ಇದ್ರ ಮೇಲೆ ನಿಮಗೆ ರೆಗ್ಯುಲರ್ ಕ್ವಶನ್ಸ್ ಕೇಳ್ತಾನೆ ರೀ. ಪ್ರಪೋಸಿಷನ್ಸ್ ಮೇಲೆ ಕೇಳ್ತಾರೆ ರೀ, ಕಂಜಂಕ್ಷನ್ ಮತ್ತು ಆರ್ಟಿಕಲ್ಸ್ ಮೇಲೆ, ವರ್ಬ್ ಮೇಲೆ, ವರ್ಬ್ ಫಾರ್ಮ್, ಹೆಲ್ಪಿಂಗ್ ವರ್ಬ್, ಮೇನ್ ವರ್ಬ್ ಯಾವ ರೀತಿ ಯೂಸ್ ಮಾಡಬೇಕು ಅನ್ನೋದ್ರ ಮೇಲೆ ಈ ಒಂದಿಷ್ಟು ಕಾನ್ಸೆಪ್ಟ್ ಏನಿದಾವಲ್ಲ, ಈ 4 ಕಾನ್ಸೆಪ್ಟ್ ಭಾಳ ಇಂಪಾರ್ಟೆಂಟ್ ಇರ್ತಕ್ಕಂಥ ಕಾನ್ಸೆಪ್ಟ್. ಎಷ್ಟು ನೀವು ಡ್ರಿಲ್ ವರ್ಕ್ ಮಾಡ್ತೀರಿ, ಎಷ್ಟು ಪ್ರಾಕ್ಟೀಸ್ ಮಾಡ್ತೀರಿ, ಇಷ್ಟು ಕಾನ್ಸೆಪ್ಟ್ ಮೇಲೆ ವರ್ಕ್ ಮಾಡ್ತೀರಿ, ನಿಮಗೆ ಸ್ಕೋರ್ಗೆ ಭಾಳ ಹೆಲ್ಪ್ಫುಲ್ ಆಗ್ತಕ್ಕಂಥದ್ದು. ಅರ್ಥ ಆಗತ್ತೆ ರೀ, ಯಾಕಂದರೆ ಫಿಕ್ಸ್ ಕ್ವಶನ್ಸ್ ರೀ, ಇದ್ರ ಮೇಲೆ ಕೇಳ್ತಾನೆ. ಅರ್ಥ ಆಗತ್ತೆ ರೀ, 1 or 2 ಕ್ವಶನ್ಸ್ ಒಂದೊಂದೇ ಕಾನ್ಸೆಪ್ಟ್ ಹಿಡಿದ್ರು ನಿಮ್ಗೆ ಒಂದು ಹಿಡಿದ್ರು ಕೂಡ ಇಲ್ಲೇ 4 ಕ್ವಶನ್ಸ್ ಕವರ್ ಮಾಡ್ಬೋದು ನೀವು. ಅರ್ಥ ಆಗ್ತೈತೆ ರೀ, ಇದ್ರ ಮೇಲೆ 4 ಕ್ವಶನ್ಸ್ ಕವರ್ ಮಾಡ್ಬೋದು. ಈ ರೀತಿ ಇರ್ತಕ್ಕಂಥದ್ದು. ಇನ್ನು ಎಡ್ಜೆಕ್ಟಿವ್ಸು ಎಡ್ವರ್ಬ್ ಇನ್ನೊಂದು 2 ಕಾನ್ಸೆಪ್ಟ್ ಇದೆ ರೀ. ಎಡ್ಜೆಕ್ಟಿವ್ಸು ಮತ್ತು ಎಡ್ವರ್ಬ್ ಮೇಲೆ ಅದು ಹೆಂಗಪ್ಪ ಅಂದರೆ ಆಪ್ಷನಲ್ ರೀ. ಕೆಲವೊಂದು ಸರಿ ಕೇಳ್ತಾನೆ, ಕೆಲವೊಂದು ಸರಿ ಕೇಳೋಂಗಿಲ್ಲ, ಹಂಗೂ ಇರುತ್ತೆ. ಅವನು ಯಾವುದಕ್ಕೂ ಸ್ವಲ್ಪ ನೋಡ್ಕೊಂಡಿರಿ. ಬಟ್ ನಿಮಗೆ ಈಸಿಯಾಗಿ ಸ್ಕೋರ್ ಮಾಡ್ಬೋದು ಕಡಿಮೆ ಸಮಯದಲ್ಲಿ ಅಂತಂದರೆ ಇದಿಷ್ಟು ಕಾನ್ಸೆಪ್ಟನ್ನು ನೀವು ವರ್ಕ್ ಮಾಡಬೇಕು. ಇವತ್ತಿನ ಕ್ಲಾಸ್ ನಿಮಗೆ ಭಾಳ ಹೆಲ್ಪ್ಫುಲ್ ಆಗಿರ್ತಕ್ಕಂಥ ಕ್ಲಾಸ್ ರೀ ಇದು, ಭಾಳ ಇಂಪಾರ್ಟೆಂಟ್. ಯಾರೆಲ್ಲ ಜನರಲ್ ಇಂಗ್ಲೀಷ್ ಪ್ರಿಪೇರ್ ಆಗ್ತಾ ಇದ್ದೀರಿ ಕಮ್ಯುನಿಕೇಷನ್ ಪೇಪರ್ಗೆ, ಅದು VA ಅಥವಾ ವಿಲೇಜ್ ಅಕೌಂಟೆಂಟ್ ಆಗಿರ್ಬೋದು ರೀ, ಅಥವಾ ಅಡ್ಮಿನಿಸ್ಟ್ರೇಟಿವ್ ಆಫೀಸರ್ ಆಗಿರ್ಬೋದು, PDO ಆಗಿರ್ಬೋದು, ಗ್ರೂಪ್ ಸಿ ರಿಲೇಟೆಡ್, SDA FDA ಎಲ್ಲ ಎಕ್ಸಾಮ್ ಓವರ್ ಆಲ್ ಇದು ಹೆಲ್ಪ್ ಆಗ್ತಕ್ಕಂಥವು. ಇದಿಷ್ಟು ಯಾವುದೇ ಕಾಂಪಿಟೇಟಿವ್ ಎಕ್ಸಾಮ್ ಇರಲಿ, ಸೊ ಅಲ್ಲಿ ಇವೆಲ್ಲ ಏರಿಯಾಸ್ ಏನಪ್ಪ ಅಂದರೆ ಫೋಕಸ್ ಮಾಡ್ತಕ್ಕಂಥ ಕಂಪ್ಲೀಟ್ ಪಾಯಿಂಟ್ಸನ್ನು ನಾನು ನಿಮ್ಮ ಜೊತೆಗೆ ಶೇರ್ ಮಾಡ್ಕೊಂಡಿದ್ದೀನಿ. ಸೊ ಈ ಒಂದು ವಿಡಿಯೋ ನಿಮಗೆ ಯೂಸ್ ಆಗಿದೆ, ಹೆಲ್ಪ್ಫುಲ್ ಆಗಿದೆ ಅಂತಂದರೆ ಒಂದು ಜೋಶಲ್ಲಿ ಏನು ಮಾಡಬೇಕು, ಒಂದು ಲೈಕ್ ಬಟನ್ ಪ್ರೆಸ್ ಮಾಡಲಿಕ್ಕೆ ಸಾಧ್ಯವಾಗಿರಬೇಕು ಅಂತ ಹೇಳ್ತಾ ಸೊ ಇವತ್ತಿನ ಕ್ಲಾಸ್ನ ಮುಗಿಸ್ತಾ ಇದ್ದೀನಿ. ಜೊತೆಗೆ ಈ ಒಂದು ವಿಡಿಯೋನ ನೀವು ಫ್ರೆಂಡ್ಸ್ಗೆ ಶೇರ್ ಮಾಡಿ. ಆ್ಯಂಡ್ ಏನಾದರೂ ಡೌಟ್ಸ್ ಇದ್ದರೆ ಗ್ರಾಮರ್ ರಿಲೇಟೆಡ್ ಸೊ ನೀವು ಕಮೆಂಟ್ ಮಾಡ್ಬೋದು. ಸೊ ಅದಕ್ಕೆ ರಿಲೇಟೆಡ್ ನಾನು ವೀಡಿಯೋಸ್ನ ಅಪ್ಡೇಟ್ ಮಾಡ್ತಾ ಇರ್ತೀನಿ ಅಂತ ಹೇಳ್ತಾ ಸೊ ಇವತ್ತಿನ ಕ್ಲಾಸ್ನ ಮುಗಿಸ್ತಾ ಇದ್ದೀನಿ ಫ್ರೆಂಡ್ಸ್. ಥ್ಯಾಂಕ್ ಯು ವೆರಿ ಮಚ್ ಆ್ಯಂಡ್ ವಿಲ್ ಮೀಟ್ ಅಗೇನ್ ಇನ್ ಅವರ್ ನೆಕ್ಸ್ಟ್ ಕ್ಲಾಸ್ by saying these words. I am finishing this session. Take care of your friends and also have a nice day.